ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆ ನಡೆಸುತ್ತಿರುವ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪಾಲಿಸದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಎಲ್ಲಾ ಅಧಿಕಾರಿಗಳು ಸರಿಯಾಗಿ ಪ್ರೋಟೋಕಾಲ್ನಂತೆ ನಡೆದುಕೊಳ್ಳಬೇಕು. ಚಾಮರಾಜನಗರದಲ್ಲಿ ಎಂಪಿ ಇದ್ದಾರೆ. ನಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಕರೆ ಮಾಡುವುದಿಲ್ಲ. ಜನರ ಸಮಸ್ಯೆ ಪರಿಹಾರಕ್ಕೆ ಕರೆ ಮಾಡುತ್ತೇವೆ. 8 ಕ್ಷೇತ್ರ ಇರುವುದರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಆಲಿಸುತ್ತೇವೆ. ಯಾವುದೇ ಕಾರ್ಯಕ್ರಮಗಳು ಇದ್ದರೂ ನನ್ನ ಗಮನಕ್ಕೆ ತನ್ನಿ. ಒಬ್ಬ ಲೋಕಸಭಾ ಸದಸ್ಯರ ಪ್ರೋಟೋಕಾಲ್ ಹೇಗೆ ಮೇಂಟೈನ್ ಮಾಡಬೇಕು ಎಂದು ಗೊತ್ತಿಲ್ವಾ? ದೂರವಾಣಿ ಕರೆಯಲ್ಲಿ ಉಡಾಫೆ ಉತ್ತರ ಕೊಡುವುದನ್ನು ನಿಲ್ಲಿಸಿ ಎಂದು ಅಧಿಕಾರಿಯೊಬ್ಬರಿಗೆ ತರಾಟೆಗೆ ತೆಗೆದುಕೊಂಡರು. ಏನೋ ಫೋನ್ ಮಾಡ್ತಾರೆ, ಏನೋ ಹೇಳೋದಾಯ್ತು, ಮಾಡೋದಾಯ್ತು, ನಾವ್ಯಾರಿಗೋಸ್ಕರ ಮಾಡ್ತೀವಿ? ಪಬ್ಲಿಕ್ಸ್ಗೆಲ್ಲ ಮಾಡೋದು ನಾವು. ನನ್ನ ಪರ್ಸನಲ್ ಆಗಿ ಮಾಡಿದ್ದೀನಿ ಫೋನು. ಪ್ರೋಟೋಕಾಲ್ ಅದು ಒಬ್ಬ MP ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರೆ ಇನ್ನೇನು ನಮಗೆ ಅಂತಾರೆ. ಅವರು ಗ್ರಾಮ ಪಂಚಾಯತಿ ಭಾಗದ್ದು ಅಧ್ಯಕ್ಷರಿಗೂ ಕರೀಬೇಕು, ಅದು ಪ್ರೋಟೋಕಾಲ್ ಇದೆ. ಕೆಲವು ಕಡೆ ನಾವು ಕೂಡ ನೋಡಿದ್ದೀವಿ. ಆಮೇಲೆ ಕನ್ಸರ್ನ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ಕೂಡ ಹೇಳಿದ್ದೀವಿ ಅದು ಪ್ರೋಟೋಕಾಲ್. ಅಲ್ಲ, ನೀನು ಫೋನ್ ಮಾಡಿದ್ದಾಗ ಫೋನ್ ಮಾಡೋದು ಉಡಾಫೆ ಮಾತು. ಸರ್ ಬಿಡಿ ಸರ್, ಇನ್ನೊಂದ್ಸಲ ಅರೇಂಜ್ ಮಾಡ್ತೀನಿ, ನೀವೊಂದ್ಸಲ ಬುದ್ಧಿ ಪೂಜೆ ಮಾಡಿ ಅಂತ ಒನ್ಸ್ MLA ಅವ್ರು ಮಾಡಿದ್ದಾರೆ. ನಾನು ಅದಕ್ಕೆ ಬಂದು ನಾನು ಮಾಡಿದ್ರೆ ಏನು ಮೆಸೇಜ್ ಏನು ಹೋಗ್ಬೇಕು? ಏನಂತ ಹೇಳಿದ್ ನೀವು? ಅದಕ್ಕೇನು ಸರ್ ಇನ್ನೊಂದ್ಸಲ ನೀವು ಬಂದು ಬುದ್ಧಿ ಪೂಜೆ ಮಾಡಿ ಸರ್. ಇದಾವ ನಿಮ್ಮ ಮೆಂಟಾಲಿಟಿ ಇರೋದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಲೋಕಲ್ ನಗರಸಭೆ ಸದಸ್ಯ ಕೇಳ್ತಾರೆ, ಹಂಗಾರೆ ಅವ್ರಿಗೋಸಲ ಮಾಡಿಸ್ತೀರಾ ಪೂಜೆನ? ಆಮೇಲೆ ಅಲ್ಲಿಗೆ ಅಧ್ಯಕ್ಷ ಕೇಳ್ತಾರೆ ಇನ್ನೊಂದ್ಸಲ. ಫಸ್ಟ್ ಪ್ರೋಟೋಕಾಲ್ ಹೆಂಗ್ ಮಾಡ್ಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಿರೋದು ನಾನು. ನಾವ್ ಹೇಳೋದು ನಮ್ಮ ವೈಯಕ್ತಿಕವಾಗಿ ಏನಿರಲ್ಲ, ಯಾರು ಸಾರ್ವಜನಿಕರು ಹೇಳ್ತಾರೆ ಅದು ಹೇಳ್ತೀವಿ. ಲಾಸ್ಟ್ ಇದು